ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೀಗ ಇರಲಾರದೆ ಇರುವೆ ಬಿಡ್ಕೊಂಡಂತಹ ಸಚಿವರು ಅಂತಲೇ ಹೇಳ್ಬೋದು ಇವ್ರನ್ನ. ಸೊ ಏನಾಯಿತು, ಯಾವ ಸಚಿವರು ಏನು ಹೇಳಿದ್ರು, ಕ್ಲಾರಿಟಿಯ ವಿಡಿಯೋವನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ, ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಎಸ್ ವೀಕ್ಷಕರೇ, ಬಹಳ ಸದ್ದು ಆಗ್ತಾ ಇರುವಂತಹ ವಿಚಾರಣ, ಒಂದು ದೊಡ್ಡ ಹಗರಣ. ಈ ಹಗರಣದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಪ್ರಭಾವಿ ಸಚಿವರು ಈ ಒಂದು ಆರೋಪದಲ್ಲಿ ಭಾಗಿಯಾಗಿದ್ದರು. ಸೊ ಜೈಲು ವನವಾಸವನ್ನು ಅನುಭವಿಸಿದರು. ಸೊ ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದರು. ಆದರೆ ಈ ವಿಚಾರದ ಬಗ್ಗೆ ಭಾಳ ಒಂದು ವಿರೋಧ ಪಕ್ಷದ ಒಂದು BJPಯ ಪಕ್ಷದ ಕಾರ್ಯಕರ್ತರು, ಶಾಸಕರು, ಸಚಿವರೆಲ್ಲರೂ ಕೂಡ ಆ ಪ್ರತಿಭಟನೆಯನ್ನು ಸದ್ಯದಲ್ಲಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೂ ಕೂಡ ಮಾಡ್ತಾ ಇರುವಂಥದ್ದು. ಸೊ ಅರ್ಥ ಆಗಿದೆ ಅಂದ್ಕೊತೀನಿ ವೀಕ್ಷಕರೇ. ಸೊ ಬೇರೆ ಯಾವುದು ವಿಚಾರವಲ್ಲ. ಸೊ ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಸಚಿವ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಅಂತೇಳಿ ನಡೀತಿರುವಂತಹ ಪ್ರತಿಭಟನೆ. ಈ ನಡುವೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಕಾಂಗ್ರೆಸ್ ನಡೆಸಿದ ಪ್ರತಿಭಟನೆ ವೇಳೆ ಅಬಕಾರಿ ಸಚಿವರಾಗಿರುವಂತಹ ಶಿವಲಿಂಗೇಗೌಡರು ನೀಡಿದ ಹೇಳಿಕೆ ಭಾಳ ಅನುವು ಮಾಡಿಕೊಟ್ಟಿರುವಂಥದ್ದು. ವಿಚಾರಕ್ಕೆ ಚರ್ಚೆಗೆ ಗ್ರಾಸವಾಗಿ ಇನ್ನಷ್ಟು ವಿರೋಧ ಪಕ್ಷಕ್ಕೆ ಆಹಾರ ಆಗಿರುವಂತಹ ವಿಚಾರ. ಸದನದಲ್ಲಿ BJP ಸದಸ್ಯರು ಪ್ರತಿಭಟನೆ ನಡೆಸಿ ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಆರೋಪಿಸಿ ಕಾಂಗ್ರೆಸ್ನ ನಾಯಕರು ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿದರು. ಈ ವೇಳೆ ಘೋಷಣೆಗಳನ್ನು ಕೂಗ್ತಿದ್ದಂತಹ ಸಚಿವ ಶಿವಲಿಂಗೇಗೌಡರನ್ನು ಖಾಸಗಿ ದೃಶ್ಯ ಮಾಧ್ಯಮದ ಪ್ರತಿನಿಧಿಯೊಬ್ಬರು ಮಾತನಾಡಿಸಿದ್ದಾರೆ. ಸಿದ್ದರಾಮಯ್ಯ ಅವರ ಅವಧಿಯಲ್ಲೇ ಸಚಿವ ನಾಗೇಂದ್ರ ಅವರಿಂದ ರಾಜೀನಾಮೆ ಏಕೆ ಪಡೆಯಲಾಯಿತು ಎಂಬ ಪ್ರಶ್ನೆಯನ್ನು ಹೊರಹಾಕಿದ್ದಾರೆ. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿದಂಥ ಶಿವಲಿಂಗೇಗೌಡರು, ನಾಗೇಂದ್ರ ವಿರುದ್ಧ ಆರೋಪಗಳು ಕೇಳಿ ಬಂದಾಗ ಸದನದಲ್ಲಿ ಈ ಕುರಿತು ಚರ್ಚೆ ಆಗಿತ್ತು. ಆಗ ಆರೋಪಗಳ ಸತ್ಯಾಸತ್ಯತೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಇದಕ್ಕೆ ಮರುಪ್ರಶ್ನೆ ಹಾಕಿದಂತಹ ಪತ್ರಕರ್ತರು, ಸತ್ಯಾಸತ್ಯತೆ ತಿಳಿಯದೆ ನಾಗೇಂದ್ರ ಅವರಿಂದ ರಾಜೀನಾಮೆ ಪಡೆದು ಅವರನ್ನ ಬಲಿಪಶು ಮಾಡಲಾಯಿತೆ ಎಂದು ಪ್ರಶ್ನೆಯನ್ನು ಹಾಕಿರ್ತಾರೆ. ಈ ವೇಳೆ ಪ್ರತಿಕ್ರಿಯಿಸಿದಂತಹ ಸಚಿವ ಶಿವಲಿಂಗೇಗೌಡರು, ನಾಗೇಂದ್ರ ಅವರ ವಿರುದ್ಧ ಮೇಲ್ನೋಟಕ್ಕೆ ಅಪರಾಧಿ ಎಂಬ ಶಂಕೆ ಇದ್ದಿದ್ದರಿಂದ ರಾಜೀನಾಮೆ ಪಡೆಯಲಾಗಿತ್ತು ಎಂದು ಹೇಳಿದರು. ಅರ್ಥ ಆಯಿತು ಅಂದ್ಕೊಳ್ತೀನಿ ವೀಕ್ಷಕರೇ. ಸಚಿವರಿಂದ ಈ ಹೇಳಿಕೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ನಾಗೇಂದ್ರ ಅವರ ವಿರುದ್ಧ ಮೇಲ್ನೋಟಕ್ಕೆ ಅಪರಾಧಿ ಎಂಬ ಶಂಕೆ ಇದ್ದಿದ್ದರಿಂದ, ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ದೊಡ್ಡ ಹೊಡೆತವೇ ಹೌದು. ಯಾಕೆ ಅಂದರೆ ಈ ವಿಚಾರ ಮೊದಲೇ ಗೊತ್ತಿತ್ತು. ಈ ಶಾಸಕರೆಲ್ಲರೂ ಕೂಡ ಈ ವಿಚಾರವನ್ನು ಅರಿತುಕೊಂಡೇ ನಾಗೇಂದ್ರ ಅವರ ಸಚಿವ ಸ್ಥಾನವನ್ನು ಕಿತ್ಕೊಂಡಿದ್ರು. ಸೊ ರಾಜೀನಾಮೆಯನ್ನು ಪಡ್ಕೊಂಡಿದ್ರು. ಸೊ ನೋಡ್ತಾ ಇರ್ಬೋದು, ಶಿವಲಿಂಗೇಗೌಡರು ಹೇಳಿದ್ದು ಸತ್ಯನಾ ಇಲ್ಲ ಮಾತಿನ ಒಂದು ಬರದಲ್ಲಿ ಈ ರೀತಿಯಾಗಿ ಮಾತನಾಡಿದ್ರ ಸೊ ಗೊತ್ತಿಲ್ಲ. ಆದರೆ ಈ ವಿಚಾರ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿರುವಂತಹ ವಿಚಾರ ಶಿವಲಿಂಗೇಗೌಡರ ಹೇಳಿಕೆ. ಹಾಗಿದ್ರೆ ನಾಗೇಂದ್ರ ಅವರನ್ನು ಮತ್ತೆ ರಾಜೀನಾಮೆ ಪಡೆಯುವ ಅವಶ್ಯಕತೆ ಇದೆ. ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ವಿಕೆಟ್ ನಾಗೇಂದ್ರ ಪತನ ಆಗುವ ಸಾಧ್ಯತೆ ಇದೆ. ಸತ್ಯ ಹೇಳಿದ್ರೋ ಇನ್ನೊಂದು ಹೇಳಿದ್ರೋ ಗೊತ್ತಿಲ್ಲ. ಆದರೆ ಅವರ ಮಾತಿನಲ್ಲಿ ಭಾಳ ಚರ್ಚೆ ಆಗ್ತಿರುವಂಥ ವಿಚಾರ. ಈ ಮಾತನ್ನು ಹೇಳಿದ ನಂತರ ಸಚಿವರ ಪಕ್ಕದಲ್ಲಿದ್ದ ಶಾಸಕರ ಹೇಳಿಕೆಯನ್ನು ಸರಿಪಡಿಸಿಕೊಳ್ಳುವಂತೆ ಸೂಚಿಸಿದ ಬಳಿಕ ಶಿವಲಿಂಗೇಗೌಡ ತಮ್ಮ ಮಾತನ್ನೇ ತಿದ್ದುಕೊಂಡ್ರು. ಸೊ ಇಲ್ಲೇ ನೋಡಿ, ಉಲ್ಟಾ ಹೊಡೆದಿರುವಂಥ ವಿಚಾರವನ್ನು ನಾಗೇಂದ್ರ ಅವರು ಆರೋಪಿ ಇರಬಹುದೆಂಬ ಶಂಕೆ ಇದ್ದ ಹಿನ್ನೆಲೆಯಲ್ಲಿ ರಾಜೀನಾಮೆ ಪಡೆಯಬಹುದು ಅಂತೇಳಿ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಸೊ ಇದು ಈ ವಿಚಾರವನ್ನು ಗಮನಿಸಬೇಕು.
ಸೊ ಸಚಿವರೇ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಾದಮೇಲೆ ಇದನ್ನು ಮತ್ತೆ ತಿದ್ದುವಂಥವ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಂದರೆ ಈ ಒಂದು ರಾಜಕೀಯ ವ್ಯವಸ್ಥೆ ಏನು ಆಗ್ತಾ ಇದೆ. ಹಾಗಿದ್ರೆ ಅಂತಹ ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡಿದರೂ ಕೂಡ ಇವರನ್ನು ಮುಚ್ಚಿ ಹಾಕ್ಕೊಳ್ತುವಂತಹ ಕೆಲಸವನ್ನು ಕಾಂಗ್ರೆಸ್ ಪಕ್ಷದವರು ಮಾಡ್ತಾ ಇದ್ದಾರಾ? ಕಾಂಗ್ರೆಸ್ ಪಕ್ಷದವರೇ ಈ ರೀತಿಯಾಗಿ ನಡೆದುಕೊಂಡ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ವಾಲ್ಮೀಕಿ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದ ನಾಗೇಂದ್ರ ಅವರನ್ನು ರಾಜೀನಾಮೆಯನ್ನು ಕೊಟ್ಟ ಮೇಲೂ ಕೂಡ ಮತ್ತೊಮ್ಮೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಅಂದರೆ ಇದು ಎಷ್ಟರ ಮಟ್ಟಿಗೆ ಇರಬೇಕು ಈ ವ್ಯವಸ್ಥೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ಬೆನ್ನಲ್ಲೇ ರಾಜೀನಾಮೆಯನ್ನು ಪಡೆದುಕೊಂಡಿದ್ರು. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಮೇಲೆ ಮತ್ತೊಮ್ಮೆ ಸಚಿವ ಸ್ಥಾನವನ್ನು ನಾಗೇಂದ್ರ ಅವರಿಗೆ ಕೊಡ್ತಾರೆ ಅಂದರೆ ಏನು ಅರ್ಥ? ಜನ ಓಟ್ ಹಾಕಿ ಕಳಿಸಿದ್ರು ಇದಕ್ಕೆ ನಾಲಾಯಕ್ಕಾಗಿರುವಂಥ ಒಂದು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇರುವಂಥದ್ದು. ಕೋಟಿ ಕೋಟಿ ಹಗರಣಗಳನ್ನು ಮಾಡ್ತಾ ಇರುವಂಥ ನಾಯಕರುಗಳು ಜನಸಾಮಾನ್ಯರ ಬದುಕಿಗೆ ಒಂದು ಕಷ್ಟವನ್ನುಂಟು ಮಾಡುವಂತಹ ಇಂತಹ ಸಚಿವರುಗಳನ್ನು ವಾಲ್ಮೀಕಿಯ ಹಗರಣದಲ್ಲಿ ಸಿಕ್ಕಾಕೊಂಡಂತಹ ಒಬ್ಬ ಆರೋಪಿಯನ್ನು ಮತ್ತೊಮ್ಮೆ ಅವರು ಜಾಮೀನು ಪಡೆದುಕೊಂಡು ಏನು ನಿರ್ದೋಷಿ ಅಂತ ಮಾಡ್ತಾರೋ ಇನ್ನೊಂದು ಮಾಡ್ತಾರೋ ಅದು ನಮಗೆ ಬೇಕಾಗಿಲ್ಲ. ಆದರೆ ಆರೋಪಿ ಸ್ಥಾನದಲ್ಲಿರುವಂಥ ಹಗರಣದಲ್ಲಿ ಇರುವಂಥ ಸಿಕ್ಕಾಕೊಂಡಂಥ ನಾಗೇಂದ್ರ ಅವರಿಗೆ ಈ ರೀತಿಯ ಬೆಂಬಲವನ್ನು ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಕೊಡುತ್ತೆ ಅಂದರೆ ಜನಸಾಮಾನ್ಯರಿಗೆ ಯಾವ ರೀತಿ ಸಂದೇಶವನ್ನು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದೆ? DK ಶಿವಕುಮಾರ್ ಇದನ್ನು ಅರ್ಥಕೊಂಡು ಮತ್ತೊಮ್ಮೆ ರಾಜೀನಾಮೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇದೆ. ಆದರೆ ಈ ರೀತಿಯ ರಾಜೀನಾಮೆ ಪಡೆದುಕೊಳ್ಳದೆ ಇದ್ದರೆ ಇನ್ನಷ್ಟು ಪ್ರತಿಭಟನೆ ಹೋರಾಟಗಳನ್ನು BJP ಸರ್ಕಾರ ಮಾಡುತ್ತೆ. ಸೊ ಈ ವಿಚಾರವನ್ನು ವಜಾಗೊಳಿಸುವಂತೆ ಅಂದರೆ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಒತ್ತಾಯಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಶಿವಲಿಂಗೇಗೌಡರವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಮತ್ತಷ್ಟು ಚರ್ಚೆ ಆಗಿದೆ. ಸೊ ಮೇಲ್ನೋಟಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಸಾಬೀತುಪಡಿಸ್ಕೊಳ್ತು ಆರೋಪಿ ಅಂತ ಹೇಳಿ ಮೊದಲೇ ತಿಳಿದಿತ್ತು. ಆ ಕಾರಣಕ್ಕಾಗಿ ಇವರನ್ನು ಸಚಿವ ಸಂಪುಟ ಸ್ಥಾನದಿಂದ ವಜಾಗೊಳಿಸಿದ್ದು ರಾಜೀನಾಮೆನ ಪಡೆದುಕೊಂಡ್ರು ಅಂತೇಳಿ ಇದೀಗ ಮಾತುಕತೆ ಸತ್ಯಕ್ಕೆ ದೂರವೋ ಗೊತ್ತಿಲ್ಲ. ಆದರೆ ಹೇಳಿಕೆಯ ಪ್ರಕಾರ ಅವರು ಸತ್ಯವನ್ನು ಒಪ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಚರ್ಚೆ ಆಗಿರುವಂಥದ್ದು. ಎಸ್ ವೀಕ್ಷಕರೇ, ಇದೀಗ ಶಿವಲಿಂಗೇಗೌಡರು ಹೇಳಿಕೆಯ ವಿಚಾರ ಭಾಳ ಚರ್ಚೆ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ವಿಡಿಯೋ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು ನಾಗೇಂದ್ರ ಅವರ ವಾಲ್ಮೀಕಿ ಹಗರಣದ ವಿಚಾರ. ಆದರೆ DK ಶಿವಕುಮಾರ್ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದರ ಮೇಲೆ ಒಂದು ಮತ್ತೊಂದು ಸ್ಟೆಪ್. ಆದರೆ ಈಗ ರಾಜಕೀಯದ ವಲಯದಲ್ಲಿ ಮತ್ತೊಂದು ಧೂಳಿ ಪಟ ಎದ್ದಿರುವಂಥದ್ದು ಶಿವಲಿಂಗೇಗೌಡರ ಹೇಳಿಕೆ. ಸೊ ಅದು ಏನು ಹಂತವನ್ನು ತಲುಪುತ್ತೆ, ಎಲ್ಲಿ ಹೋಗುತ್ತೆ, ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ, ಆ ಹೇಳಿಕೆ ಎಷ್ಟರ ಮಟ್ಟಿಗೆ ಸುಳ್ಳು, ಅದು ಯಾವಾಗ ಸಾಬೀತಾಗುತ್ತೆ? ಸೊ ಮುಂದಿನ ದಿನಗಳಲ್ಲಿ ನೋಡ್ತಾ ಹೋಗೋಣ. ಸದ್ಯಕ್ಕೆ ನಾಗೇಂದ್ರ ಅವರನ್ನು ರಾಜೀನಾಮೆಯನ್ನು ಪಡೆದುಕೊಳ್ತಾರಾ ಅನ್ನೋದನ್ನು ಮೊದಲು ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಾಗೇಂದ್ರ ವಿಚಾರ ಎಲ್ಲಿವರೆಗೂ ನೋಡ್ತಾ ಹೋಗುತ್ತಾ ಅಂತ. ಸೊ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ ಅಂತೂ ಫಿಕ್ಸ್ ಆಗಿದೆ. ಸೊ ನೋಡೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ದೀರಿ ತಪ್ಪದೆ ನಮ್ಮ ರಾಜಕೀಯದ ವಿಚಾರವನ್ನು ಕ್ಷಣ ಕ್ಷಣಕ್ಕೂ ಅಪ್ಡೇಟ್ಸ್ಗಳಿಗೆ ನೋಡ್ತಾ ಇರ್ತೀರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸ ಹೊಸ ಅಪ್ಡೇಟ್ಸ್ಗಾಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.